ಘೋಷಣೆ ಆಗಿದೆ. ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬ ಹಾಗೂ ಹಿಂದೂಗಳ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ, ನನಗೂ ಈಗ ತಾನೇ ಗೊತ್ತಾಗಿದೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ. ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇದು ಮೊದಲಿನಿಂದ ಅನೇಕ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಲ್ಲಿ ಗೆದ್ದದ್ರಿಂದ ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿನೇ ಅನೇಕ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಆ ಎಲ್ಲ ಗೊಂದಲಗಳು ಈಗ ನಿವಾರಣೆ ಆಗಿದಾವು. ಈ ಸಾರಿ ಮತ್ತೆ 3 ವರ್ಷ ಏನು ಬಾಗಲಕೋಟೆ ಅಭಿವೃದ್ಧಿಯಿಂದ ವಂಚಿತ ಆಗಿದೆ, ಜನಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗಿದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಹಿಂದುತ್ವ ಇಲ್ಲಿ ಗೆಲ್ತದೆ. ಈ ಸಲ ಎಲ್ಲಾ ಸಮಾಜದವರು ಬಂದಿದ್ದಾರೆ. ಅವರಿಗೆ SC ST ಸಮುದಾಯದವರಿಗೆ ರಿಸರ್ವೇಶನ್ ಏನ್ ಮಾಡಿದ್ರು ಕಳೆದ ಚುನಾವಣೆಗಿಂತ 2 ದಿವಸ ಮುಂಚೆ, ಅದನ್ನು ಕನ್ವಿನ್ಸ್ ಮಾಡೋದಾಗ್ಲಿಲ್ಲ. ಅವರಿಗೆ ತಿಳಿಸಿ ಹೇಳುವಂತ ಸಮಯ ನಮಗೆ ಉಳಿಲಿಲ್ಲ. ಈ ಸರಿ ಅವ್ರು ತಿಳ್ಕೊಂಡಾರ. ಮತ್ತೆ ಈ ಸರಿ ಏನು ಈಗ 3 ವರ್ಷದಿಂದ ಆ SC ST ಸಮುದಾಯಕ್ಕೆ ಇವರೇನು ಮೂಗಿಗೆ ತುಪ್ಪ ಹಚ್ಕೊಂತ ಬಂದು ಗೊಂದಲದ ಗೂಡು ಮಾಡಿದ್ದಾರೆ, ಅದು ಅವರಿಗೆ ಅರ್ಥ ಆಗಿದೆ. ಈಗ ಎಲ್ಲಾ SC ST ಸಮುದಾಯದವರು 100ಕ್ಕೆ 100ರಷ್ಟು ಹಿಂದುತ್ವದ ಪರವಾಗಿ ಬಿಜೆಪಿ ಪರವಾಗಿ ನಿಲ್ತಾರೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಸರ್, ಪಕ್ಷದಿಂದ ಹೊರಗೋದವರಿಗೆ ಮತ್ತೆ ಪಕ್ಷದ ಹೇಳ್ತಾ ಇದ್ದಾರೆ. ಅದು ಗೋವಿಂದ ಕಾರಜೋಳ ಅವರಿಗೆ ಮತ್ತು ಅರುಣ್ ಶಾಪುರ್ ಅವರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿ ಆಗಿದೆ, BLA2 ರಚನೆ ಆಗಿದೆ, ಎಲ್ಲಾ ಸಮಿತಿಗಳಾಗ್ಯಾವು. ಸಂಘಟನೆ ಬಹಳಷ್ಟು ಮಜಬೂತ್ ಇದೆ. ಇಲ್ಲಿ ಯಾವ ಗೊಂದಲನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ನಾಮಿನೇಷನ್ ಯಾವಾಗ ಮಾಡ್ತಾರೆ? 23ನೇ ತಾರೀಕು ಸೋಮವಾರ. ಯಾರ್ಯಾರು ಬರ್ಬೋದು? ನಮ್ಮ ಜಿಲ್ಲೆಯ ಎಲ್ಲ ಹಿಂದಿನ ಎಲ್ಲ ಶಾಸಕರು ಬರ್ತಾರೆ, ಹಾಗೂ ರಾಜ್ಯದಿಂದ ಎಲ್ಲ ಯಾವ ನಾಯಕರುಗಳು ಬರ್ತಾರೆ. ಇನ್ನೂ ಅದ್ರ ಬಗ್ಗೆ ಪಟ್ಟಿ ಬಂದಿಲ್ಲ. ಪ್ರಚಾರಕ್ಕೆ ಯಡಿಯೂರಪ್ಪನವ್ರು ಬರ್ತಾರೆ. ಅದು ನಾಮಿನೇಷನ್ ಯಡಿಯೂರಪ್ಪನವ್ರು ಬರುದಿಲ್ಲ. ಅದು ಅದ್ರ ಬಗ್ಗೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಬರೀ ಕರ್ನಾಟಕದಲ್ಲಿ 2 ಉಪಚುನಾವಣೆಗಳಿಗೆ ರಾಷ್ಟ್ರ ನಾಯಕರು ಬರ್ತಾರ ಅಂತ ನನಗೇನು ಅನ್ಸೋದಿಲ್ಲ. ರಾಜ್ಯದ ನಾಯಕತ್ವ ಯಡಿಯೂರಪ್ಪನವ್ರು ಇದ್ದಾರೆ, ರಾಜ್ಯ ಅಧ್ಯಕ್ಷರಿದ್ದಾರೆ, ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ, ಚೀಫ್ ವಿಪ್ಗಳಿದ್ದಾರೆ. ಅವರು ಎಲ್ಲರೂ ಬರಬಹುದು. ಕ್ಷೇತ್ರದ ಮತದಾರರಿಗೆ ಏನು ಮತ್ತೆ ಪ್ರತಿ ಸಾರಿ ನೀವು ಅಭಿವೃದ್ಧಿ ಪರ ಮತವನ್ನು ಚಲಾಯಿಸಿರಿ. ಹೋದ ಸಾರಿ ನಮ್ಮ ಗೊಂದಲದಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಎಲ್ಲ ಮತದಾರರು ಭಾರತೀಯ ಜನತಾ ಪಕ್ಷದ ಪರವಾಗಿ, ಕಮಲ ಗುರುತಿಗೆ, ಹಿಂದುತ್ವದ ಪರವಾಗಿ ಮತವನ್ನು ಚಲಾಯಿಸಿರಿ ಅಂತೇಳಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಸಲ ಅಭ್ಯರ್ಥಿ ಅವರು ಬೇರೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮತ್ತು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಗೆಲುವಿನ ಬಗ್ಗೆ ಅಷ್ಟೇ ನಾವು ಚಿಂತೆ ಮಾಡ್ತೇವೆ. ಧನ್ಯವಾದಗಳು ಎಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.